ಫ್ರೆಂಡ್ಸ್ ನಮಸ್ಕಾರ. ಎಲ್ಲ ಹೋಗಿದ್ದೆ, ಇವಾಗ ಬಂದೆ. ನಮ್ಮ ನಾಯಿ ಹೊಟ್ಟೆ ಹಸ್ಕೊಂಡು ಅಳ್ತದೆ. ಈಗ ಅದಕ್ಕೆ ಊಟ ಹಾಕಬೇಕು. ಊಟ ತಂದಿದ್ದೀನಿ. ಊಟ ಏನಪ್ಪ ಅಂದರೆ ಅದಕ್ಕೆ ಸುಮ್ಮನೆ ನಾನ್ ವೆಜ್ ತಂದಿದ್ದೀನಿ. ಅದಕ್ಕೆ ಊಟ ಹಾಕಬೇಕು. ನೋಡು, ಅದಕ್ಕೆ ಊಟ ಹಾಕ್ತೀನಿ. ತಿಂತಿದೆ ನೋಡಿ. ಇದೇ ಅದರ ಜಾಗ, ನಾಯಿನ ಜಾಗ. ಬಾ, ಯಾವುದೋ ನಾಯಿ ಕಾಣ್ತೀವಿ, ನಾವು ಓಡ್ಬಿಡ್ತು. ಹಾಕದ ಯಾವಾಗಲಾರು ತಿನ್ನಲಿ. ತಿಂತಿದೆ ಅದು ಬಿಡಿ. ಯಾವಾಗ ಬೇಕೋ ಆವಾಗ ಬಟ್ಟೆ ಎಸ್ಕೊ ಬಂದಾಗ ತಿಂತಿದೆ. ಅದಕ್ಕೊಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಮಡಗ್ಬಿಟ್ರೆ ಅನ್ನ ತಿನ್ಕೊಂಡು ಯಾವಾಗ ಬೇಕು ಆವಾಗ ನೀರು ಕುಡ್ಕೊತದೆ. ನೀರು ತಗೊಬರ್ತೀನಿ. ಐತೆ ಇದು ನಮ್ಮದು ತೋಟದ ಮನೆ. ಬಂತು ನೋಡಿ, ತಿಂತಾಯ್ತು. ಇವಾಗ ಇದಕ್ಕೊಂದು ಸ್ವಲ್ಪ ನೀರು ಊತ್ತು ಮಡಗ್ಬಿಟ್ಟು ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಡ್ತೀನಿ. ನಾನ್ ವೆಜ್ ಅಲ್ವಾ, ನೀರು ತಿಂದಮೇಲೆ ಸ್ವಲ್ಪ ನೀರು ಕುಡೀಲಿ ಅಂತ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೊಂಚೂರು ನೀರು ಹಾಕ್ಬಿಡ್ತೀನಿ. ತಿಂಡಿ ಆದಮೇಲೆ ನೀರು ಕುಡೀಲಿ ಅದು. ನಿಮ್ಮ ಮನೆ ನಾಯಿಗಳನ್ನ ಸ್ವಲ್ಪ ಕೇರ್ ಮಾಡಿ. ಅದು ನೋಡಿ ತಿಂತೈತೆ. ನಾನ್ ವೆಜ್ಜು ಚಿಕನ್ ಮಾಡಿದರು, ಮನೇಲಿ ತಂದು ಹಾಕಿದ್ದೀನಿ. ತಂದು ಹಾಕಿದ್ಮೇಲೆ ನೀರು ಕುಡ್ಕೊಂಡು ಇಲ್ಲೇ ಇರ್ತದೆ. ಒಂದೊಂದು ಸಲ ಇಲ್ಲಿ ಕಟ್ಟಾಕ್ತೀನಿ. ಇದೇ ನೋಡಿ ನಮ್ಮ ತೋಟದ ಮನೆ. ಇದನ್ನು ಇದೇ ಕಾಯೋದು. ಸೇಫಾಗಿ ನೋಡ್ಕೊತದೆ. ಅದನ್ನು ನಾವು ಸೇಫಾಗಿ ನೋಡ್ಕೋಬೇಕು. ಬನ್ನಿ, ಇವಾಗ ನಮ್ಮ ತೋಟದ ದನಗಳು ತೋರಿಸ್ತೀನಿ ಬನ್ನಿ ಸ್ನೇಹಿತರೆ. ನಮ್ಮವ ದನಗಳು ಇವು, ಇದೊಂದು ಮತ್ತು ಇಲ್ಲೊಂದು ಐತೆ. ಇವನು ಇಲ್ಲೇ ಕಟ್ಟಾಕೋದು ನಾವು. ನೋಡಿ, ಇದ್ರದ್ದು ಕರ, ಇದು ಸಣ್ಣದು ಕರ, ಇದು ಇದ್ರದ್ದು. ಮತ್ತು ಅದರದ್ದು ಒಳಗಡೆ ಐತೆ. ಬನ್ನಿ ತೋರಿಸ್ತೀನಿ. ಒಳಗಡೆ ಐತೆ ಕರ, ಅದ್ರದ್ದು ತೋರಿಸ್ತೀನಿ. ಫಸ್ಟು ಇದು ತೊಪ್ಪೆ ಎಲ್ಲ ಹಾಕಿಬಿಟ್ಟವೆ. ಅದೊಂಚೂರು ತಳ್ಬಿಡೋದ ಹಿಂದಕ್ಕೆ. ನೋಡಿ, ಇದೆಲ್ಲ ತೊಪ್ಪೆ ಹಾಕೊಬಿಟ್ಟಿರುವೆ. ಎಲ್ಲ ಎತ್ತಾಕಬೇಕು. ಇದು ತಗೊಂಡು ಹಿಂದಕ್ಕೆ ಈ ಥರ ತಳ್ಳಿದ್ರೆ ಆಯಿತು. ತಳ್ಳಿಬಿಟ್ರೆ ಇನ್ನೊಂದ್ಸಲ ಕಾಂಕ್ರೀಟ್ ತಂದು ತುಂಬ್ಕೊಳ್ಳೋದು. ಈ ಥರ ತಳ್ಳಬೇಕು. ಇದ್ರ ಮೇಲೆ ಮಲ್ಕೊಬಿಟ್ಟು ಎಲ್ಲ ಗಲೀಜು ಮಾಡ್ಕೊಬಿಡ್ತವೆ. ಇದನ್ನು ಇನ್ನೊಂದು ಸಲ ಬೇರೆ ಇದನ್ನು ತಂದು ತುಂಬಿಕೊಂಡು ತಿಪ್ಪೆಗೆ ಹಾಕಬೇಕು. ತಿಪ್ಪೆಗೆ ಹಾಕೋದ. ಬನ್ನಿ, ಇದ್ರದ್ದು ಈ ದನದ್ದು, ಈ ಹಸುದು ಕರ ತೋರಿಸ್ತೀನಿ. ಮನೆ ಒಳಗಡೆ ಕಟ್ಟಾಕಿದ್ದೀನಿ. ಇದಕ್ಕೆ ನಾವು ಹುಲ್ಲು ಹಾಕೊಂಡಿದ್ದೀವಿ ದನಗಳಿಗೆ, ಫಾರಮ್ ಹುಲ್ಲು. ನೋಡ್ತಾ ಇರ್ಬೋದು ನೀವು. ಈ ಕಡೆ ಎಲ್ಲ ಬೆಳೆದವೆ, ಇದೆಲ್ಲ ಕುಯ್ಕೊಂಡಿರೋದು. ಈ ಕಡೆ ಕೂದಿಲ್ಲ, ತಿರ್ಗಾ ಬತ್ತೈತೆ. ಇದನ್ನು ಕೂದಿ ಮತ್ತೆ ಹಾಕ್ತೀವಿ ದನಗಳಿಗೆ. ಇದು ದನಗಳಿಗೂ ತಿಂಡಿ ಬಕೆಟು. ನೋಡಿ, ಬಂತು ನಾಷ್ಟ ತಿನ್ಕೊಂಡು ನಾಯಿ. ತಿರ್ಗಾ ತಿಂದಾಯ್ತಾ ಎಲ್ಲ ನೋಡ್ತೀನಿ. ಎಲ್ಲ ನಾನ್ ವೆಜ್ ಅಲ್ವಾ. ನಾನ್ ವೆಜ್ ಮೂಳೆಗಳೆಲ್ಲ ತಿನ್ಕೊಬಿಟ್ಟದೆ. ಸ್ವಲ್ಪ ಅನ್ನ ಮಡಿಕೊಂಡದೆ.
ಎಲ್ಲ ತಿನ್ಕೊಂಡೈತೆ. ಆರಾಮಾಗಿ ಮನಿಕೋತದೆ ಇವಾಗ ತಿಂದಾದ್ಮೇಲೆ. ಒಳಗಡೆ ಐತೆ ಕರ, ತೋರಿಸ್ತೀನಿ ನೋಡಿ. ಇದೇ ನಮ್ಮದು ತೋಟದ ಮನೆ. ಇದರಲ್ಲೆಲ್ಲ ನಾವು ಊರೊಳಗಡೆ ಇರೋದು ಮನೇಲಿ. ಈ ತೋಟದ ಮನೇಲಿ ಬರೀ ದನ ಕರುಗಳು ಮತ್ತು ಸಾಮಾನು ಸರಂಜಿ ಹಾಕತ್ತೀವಿ ನೋಡಿ. ಇದೇ ಕರ ನಮ್ಮದು, ಅದರದ್ದು ನೋಡ್ತಾ ಇರ್ಬೋದು. ಇನ್ನೊಂದ್ರದ್ದು ಇದೇ ಕರ. ನೋಡಿ ಸ್ವಲ್ಪ ತೋಟದ ಹತ್ರ ಹೋಗಿ ಬರಬೇಕು. ಕರೆಂಟ್ ಬಂದೈತೆ, ನೀರು ಆನ್ ಮಾಡಬೇಕು. ನೀರು ಆನ್ ಮಾಡಿ ಬಂದು ಸ್ವಲ್ಪ ಆಮೇಲೆ ಸೊಪ್ಪೆಗಳೆಲ್ಲ ತುಂಬಾಕ್ಬೇಕು. ಸೊಪ್ಪೆ ತುಂಬಾಕೋದು ಆಮೇಲೆ ಬನ್ನಿ ತೋಟ ತೋರಿಸ್ತೀನಿ. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ನಮ್ಮ ತೋಟಕ್ಕೆ. ಇಲ್ಲಿಂದನೇ ಶುರುವಾಗೋದು ನಮ್ಮ ತೋಟ. ನಮ್ಮ ನಾಯಿ ಬರ್ತೈತೆ ಹಿಂದ್ಗಡೆ, ಬರಲಿ ನೋಡಿ. ಈ ಥರ ಇಲ್ಲಿ ಇದೊಂದು ಹುಣಸೆ ಮರ ನಮ್ಮದೇ ಇದು ನೋಡಿ. ಇದು ರೋಡ್ ಬಿಡ್ಕೊಂಡಿದ್ದೀವಿ ನಾವು ಈಗ ನಮ್ಮ ಜಮೀನಿಗೆ ಹೋಗೋಕ್ಕೆ. ನಮ್ಮ ಜಮೀನಲ್ಲಿ ಫುಲ್ಲೆಲ್ಲ ತೆಂಗಿನ ಗಿಡಗಳನ್ನ ಇಟ್ಬಿಟ್ಟಿದ್ದೀನಿ, ತೆಂಗಿನ ತೋಟ. ದನಗಳಿಗೆ ಮೇವು ಹಾಕ್ಕೊಂಡಿದ್ದೀವಿ. ಮನೆಗೆ ಒಂದೆರಡು ಮಾವಿನ ಮರ ಬಿಟ್ಕೊಂಡಿದ್ದೀವಿ ಮನೆ ಬೆಳಕಿಗೆ. ಬಾಳೆ ಹಾಕೊಂಡಿದ್ದೀವಿ, ತೆಂಗೈತೆ. ಇದು ನಮ್ಮ ತೋಟ. ಈ ಕಡೆಗೆ ಬೇರೆಯವ್ರ ಜಮೀನು. ನೋಡಿ ತೋಟದೊಳಗಡೆ ಗುಂಪು ಬಾಳೆ ಮಾಡ್ಕೊಂಡಿದ್ದೀನಿ. ಬಾಳೆ ಬರ್ತೈತೆ. ಇದಕ್ಕೆ ನೋಡಿ ಕೆಮಿಕಲ್ ಹಾಕಿಲ್ಲ ನಾವು, ಫುಲ್ ಆರ್ಗಾನಿಕ್ ತೋಟ ನಮ್ಮದು. ಒಂದು ಕಾಳು ಗೊಬ್ಬರ ಹೊರಗಡೆಯಿಂದ ಮತ್ತು ಒಂದು ಚೂರು ಔಷಧಿ ಹೊಡೆದೇ ಮೇಂಟೈನ್ ಮಾಡಿರುವಂಥ ತೋಟ ನಮ್ಮದು. ಈ ಬಾಳೆಗಳನ್ನ ಆದಷ್ಟು ನಮ್ಮ ನೆಂಟರು ನಲ್ಲರು ನಮ್ಮ ರಿಲೇಷನ್ಗಳಿಗೆಲ್ಲ ಕೊಡ್ತೀನಿ. ಮತ್ತು ಜಾಸ್ತಿ ಆಯಿತು ಅಂದರೆ ಹೊರಗಡೆ ಮಾರಾಕ್ಬಿಡ್ತೀನಿ ನೋಡಿ. ಇದೆ ನಮ್ಮದು ಪಂಪ್ ಸೆಟ್ಟು. ಈ ತೋಟಕ್ಕೆಲ್ಲ ಇಲ್ಲಿಂದನೇ ನೀರು ಸಪ್ಲೈ ಮಾಡೋದು ನಾವು ನೋಡಿ. ನಮ್ಮಮ್ಮ ಇಲ್ಲೆಲ್ಲ ಸಂಬಾರ ಸೊಪ್ಪು ಏನೋ ಉಯ್ಕೊಂಡೈತೆ ಮನೆ ಬಳಕೆಗೆ ಅಂದ್ಬಿಟ್ಟು. ಸಂಬಾರ ಸೊಪ್ಪಿಗೆ ನವುಲು ಅವು ಇವು ಅಕ್ಕಿಗಳು ಬಂದು ಎಲ್ಲ ತಿಂದಾಕ್ಬಿಡ್ತೇವೆ ಅಂದ್ಬಿಟ್ಟು ಈ ಥರ ಭಯ ಆಗಲಿ ಅಂತ ಅಂದ್ಬಿಟ್ಟು ಈ ಥರ ಮಾಡೈತೆ ನೋಡಿ. ಇದೆಲ್ಲ ಪಪ್ಪಾಯಿ ಗಿಡ. ಇವೆಲ್ಲ ನಮ್ಮ ತಾಯಿ ನೆಟ್ಟಿರೋದು. ಯಾವಕ್ಕೂ ಗೊಬ್ಬರ ಏನೂ ಹಾಕಿಲ್ಲ, ಆರ್ಗ್ಯಾನಿಕ್, ಪ್ಯೂರ್ ಆರ್ಗ್ಯಾನಿಕ್ ಇವೆಲ್ಲ. ನಮ್ಮ ಹೇಳಬೇಕು ಅಂದರೆ ನಮ್ಮ ತೋಟಕ್ಕೆ ನಾವು ಒಂದು ಚೂರು ಗೊಬ್ಬರ ಔಷಧಿ ಹೊಡೆದೇನೆ ಮೇಂಟೈನ್ ಮಾಡಿದ್ದೀವಿ ನೋಡಿ. ಇದು ನಮ್ಮದು ಪಂಪ್ ಸೆಟ್ಟು. ನೀರು ಆನ್ ಮಾಡೋದ, ನೀರು ಹೋಗಲಿ ಎಲ್ಲಕ್ಕೂ ಗಿಡಗಳಿಗೆ. ತೆಂಗಿಗೆಲ್ಲ ಡ್ರಿಪ್ ಮಾಡಿದ್ದೀನಿ ನೋಡಿ. ಈ ಥರ ಡ್ರಿಪ್ ಮಾಡಿದ್ದೀನಿ ತೆಂಗಿಗೆ. ನೀರು ಹೋಯ್ತದೆ ಇಲ್ಲಿ. ಇದೆಲ್ಲ ನಾನೇ ಮಾಡ್ಕೊಂಡಿದ್ದರು ಡ್ರಿಪ್ಪು. ಯಾರಿಗೂ ಏನು ದುಡ್ಡು ಕೊಟ್ಟು ಏನು ಮಾಡಿಸಿಲ್ಲ ನೋಡಿ. ಇಲ್ಲೂ ಒಂದು ಪಂಪ್ ಸೆಟ್ ಐತೆ, ನಮ್ಮದೈತೆ. ಇದನ್ನು ಆನ್ ಮಾಡೋದ. ಆಯ್ತಿದು ನೋಡಿ. ಅಲ್ಲೊಂದು ಹಲಸಿನ ಮರ ಕಾಣ್ತೈತೆ, ಅದನ್ನು ನಮ್ಮದೇ ಹಲಸಿನ ಮರ. ಬನ್ನಿ
ನೀರು ಹೋಯ್ತಿದ್ದಾವ ಎಲ್ಲ ಕರೆಕ್ಟಾಗಿ ನೋಡ್ಕೊಬರೋದ. ನೋಡಿ ಈ ತೋಟನ ನಾವು ಒಂದು ಸಲನೂ ಉಳುಮೆನೇ ಮಾಡಿಲ್ಲ. ತೆಂಗಿನ ಗಿಡಗಳೆಲ್ಲ ಬೇರೆಲ್ಲ ಕಿತ್ತೈತವೆ ಅಂದ್ಬಿಟ್ಟು ನಾವು ಉಳುಮೆನೇ ಮಾಡಿಲ್ಲ. ಬರೀ ಇದನ್ನೆಲ್ಲ ಬ್ರಷ್ ಕಟ್ಟಲ್ಲಿ ಹೊಡ್ಕೊಂಡು ಮೇಂಟೈನ್ ಮಾಡ್ತಾಯಿದ್ದೀನಿ. ಖರ್ಚು ಜಾಸ್ತಿ ಇವಾಗ. ವ್ಯವಸಾಯದಲ್ಲಿ ತುಂಬ ಖರ್ಚು. ಟ್ಯಾಕ್ಟ್ರು ಬಾಡಿಗೆ, ಉಳಕ್ಕೆ, ಮತ್ತು ಸಲಕರಣೆಗಳು, ಔಷಧಿ, ಗೊಬ್ಬರ ಈ ಥರ ಸಿಕ್ಕಾಪಟ್ಟೆ ಖರ್ಚು ಜಾಸ್ತಿ ಆರಂಭದಲ್ಲಿ. ಅದಕ್ಕೋಸ್ಕರ ನಾನು ಮರದ ಅರಣ್ಯ ಈ ತೋಟ ಮಾಡಿದ್ದೀನಿ. ಬರೀ ತೆಂಗು, ಮಾವಿತ್ತು. ಮಾವು ಸರಿಯಾಗಿ ಫಸಲು ಬರ್ತಾ ಇರಲಿಲ್ಲ. ಸೊ ಅದಕ್ಕೆ ಮಾವನ್ನ ತೆಗೆದಾಕ್ಬಿಟ್ಟಿದ್ದೀನಿ. ಕಾಣ್ತಾ ಇರ್ಬೋದು ನಿಮಗೆ. ಇದೆಲ್ಲ ನಮ್ಮ ತಂದೆಯವ್ರು ನೆಟ್ಟಿದ್ದ ಗಿಡಗಳು, ತೆಂಗು ದೊಡ್ಡ ಗಿಡಗಳು. ಈ ಗಿಡಗಳನ್ನ ಈ ಚಿಕ್ಕ ಚಿಕ್ಕವು ಏನು ಇವೆ ಇವು, ಇದನ್ನೆಲ್ಲ ನಾನು ನೆಟ್ಟಿರೋದು. ಆಲೆ ಫಸಲು ಬರ್ತಾಯಿದ್ದಾವೆ, ಎಲ್ಲ ಎಳ್ನೀರು ಬಿಡ್ತಾಯಿದ್ದಾವೆ. ನೋಡಿ ಇದನ್ನು ನಾನು ದನಗಳಿಗೆ ಅಂದ್ಬಿಟ್ಟು ನಾವು ಡ್ರಮ್ ಮಾಡಿಕೊಂಡಿದ್ದೀವಿ. ನೀರುಗಳನ್ನ ತುಂಬ್ಕೊತೀವಿ. ಈ ಥರ ಫಿಕ್ಸ್ ಮಾಡಿಬಿಟ್ಟು ನೀರು ಬಿಟ್ಟರೆ ನೀರು ತುಂಬ್ಕೋತದೆ. ದನಗಳು ಕುಡಿಯೋಕ್ಕೆ, ಮೇಯ ಕಡ್ಕೊ ಬಂದಾಗ ದನಗಳಿಗೆ ನೀರು ಕುಡೋಕ್ಕೆ ಅಂದ್ಬಿಟ್ಟು ಮಡಿಕೊಂಡಿದ್ವಿ. ಮತ್ತು ನೋಡಿ ಇದು ವೀಳ್ಯದೆಲೆ. ವೀಳ್ಯದೆಲೆ ಯಾವುದೋ ಒಂದು ತೋಟಕ್ಕೆ ಹೋಗಿದೆ, ನಮ್ಮ ಸ್ನೇಹಿತರ ತೋಟಕ್ಕೆ. ವೀಳ್ಯದೆಲೆನ ತಂದು ತೋಟಕ್ಕೆ ಹಾಕಿದ್ದೀನಿ, ಹಬ್ಸಿದ್ದೀನಿ. ಇದನ್ನು ಇದೇ ಥರ ಇದು ಮುಚ್ಚುಳ ಹೊಡೆದಾಕ್ಬಿಟ್ಟೈತೆ. ಅದಕ್ಕೆ ನಾನೇನು ಮಾಡಿದ್ದೀನಿ ಪ್ಲ್ಯಾನು ಅಂದರೆ, ಒಂದು ಚೀಲ ಹಾಕ್ಬಿಟ್ಟು ಇನ್ನೊಂದು ತಗೊಬರ್ಬೇಕು ಅಂದ್ಕೊಂಡೆ. ಇರಲಿ ಚೆನ್ನಾಗೈತಲ್ಲ ಅಂದ್ಬಿಟ್ಟು ಈ ಚೀಲನ ಈ ಥರ ಹಾಕ್ಬಿಟ್ಟು ಇದಕ್ಕೊಂದು ಲ್ಯಾಟ್ರಲ್ ಪೈಪ್ ಐತೆ. ನಾವು ಡ್ರಿಪ್ ಮಾಡೋಕ್ಕೆ ಅಂದ್ಬಿಟ್ಟು ಲ್ಯಾಟ್ರಲ್ ಪೈಪ್ಗಳು ಮಾಡಿಕೊಂಡಿದ್ದೆ. ಇದಕ್ಕೊಂದು ಟೀ ಹಾಕ್ಬಿಟ್ಟು ಈ ಥರ ಅದನ್ನೇ ಸುತ್ತಿ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಕಾಣ್ಬೋದು, ಇದನ್ನು ಕಿತ್ತಾಕ್ಬೋದು ಮತ್ತು ಸೇರಿಸ್ಬೋದು. ಲ್ಯಾಟ್ರಲ್ ಪೈಪ್ ಇದು ನೋಡಿ. ಇದನ್ನೇನು ಮಾಡ್ತೀನಿ, ಈ ಥರ ಲಾಕ್ ಮಾಡಿಬಿಟ್ರೆ ಕಸ ಕಡ್ಡಿ ಏನೂ ಹೋಗೋದಿಲ್ಲ, ಕರೆಕ್ಟಾಗಿರ್ತದೆ. ನೋಡಿ ವೀಳ್ಯದೆಲೆ ಸ್ನೇಹಿತರೆ, ಇದ್ರ ಬಗ್ಗೆ ಹೇಳಲಿಲ್ಲ ನಿಮಗೆ, ಹೇಳ್ತೀನಿ ಬನ್ನಿ. ವೀಳ್ಯದೆಲೆ ನಾನು ಒಬ್ಬರು ತೋಟಕ್ಕೆ ಹೋಗಿದ್ದೆ. ತೋಟದಲ್ಲಿ ತಗೊಬಂದೆ ಸ್ನೇಹಿತರೆ. ಹಬ್ಬನ ಸುಮ್ಮನೆ ತಗೊಬಂದು ಬಿಸಾಕ್ತೆ. ನೋಡಿ ಅಲ್ಲಿ ಇಲ್ಲಿ ಒಂದು 4-5 ಗಿಡಕ್ಕೆ ಹಬ್ಸಿದೆ. ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿತ್ತು, ಮರದಕ್ಕೆಲ್ಲ ಹಬ್ಕೊಬಿಟ್ಟಿತ್ತು. ನಾನೇ ಕಿತ್ತಾಕ್ಬಿಟ್ಟು ಇದೊಂದು ಮಾತ್ರ ಬಿಡ್ಕೊಂಡೆ, ಮರಕ್ಕೆ ಮನೆ ಬಳಕೆಗಾಗಲಿ ಅಂತ. ನೋಡಿ ಎಲ್ಲ ಚಿಗುರು ಎಲೆಗಳಿವು. ತುಂಬ ಚೆನ್ನಾಗಿದೆ ವೀಳ್ಯದೆಲೆ, ನಾಟಿ ವೀಳ್ಯದೆಲೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಸಖತ್ತಾಗಿದೆ. ಅದರಲ್ಲೂ ನಾವು ಬೆಳೆದು ನಾವು ತಿನ್ನುವಂಥದ್ದು ಇದೆಯಲ್ಲ, ಅದರಲ್ಲಿ ಇರುವಂಥ ಸ್ಯಾಟಿಸ್ಫ್ಯಾಕ್ಷನ್ನು, ನೆಮ್ಮದಿ ಇನ್ಯಾವುದ್ರಲ್ಲೂ ಇಲ್ಲ ಸ್ನೇಹಿತರೆ.